ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ನಾನು ಕಂಬಳೀಪುರದಲ್ಲಿರುವಂತಹ ಕಾಟೇರಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದೇನೆ. ಈ ದೇವಸ್ಥಾನವು ಬೆಂಗಳೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿ ಹೊಸಕೋಟೆಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ನಿಮ್ಮ ವಾಹನಗಳನ್ನು ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಈ ಒಂದು ಪಾರ್ಕಿಂಗ್ ಏರಿಯಾದಿಂದ ಜಸ್ಟ್ ಒಂದು 100 ಮೀಟರ್ ಮುಂದೆ ನಡೆದು ಬಂದರೆ ಅಮ್ಮ ಶಕ್ತಿಪೀಠ ಅಂತ ಕಾಣಿಸುತ್ತದೆ. ದೇವಸ್ಥಾನದ ಒಳಗೆ ಹೋಗಲು ಇರುವ ಒಂದು ಮಹಾದ್ವಾರ ಇದು. ಮಹಾದ್ವಾರವನ್ನು ಪ್ರವೇಶಿಸಿ ಒಳಗೆ ಬಂದ ತಕ್ಷಣ ನಮ್ಮ ಬಲಭಾಗದಲ್ಲಿ ಶ್ರೀ ಗಣೇಶ ದೇವಸ್ಥಾನ ಇದೆ. ಈ ದೇವಸ್ಥಾನದ ಹತ್ರ ಹೋಗಲು ಮೆಟ್ಟಿಲುಗಳಿವೆ. ನೋಡಿ, ನಾವು ಗಣೇಶ ದೇವರನ್ನು ದರ್ಶನ ಮಾಡ್ಕೋಬಹುದು. ಗಣೇಶ ದೇವರನ್ನು ದರ್ಶನ ಮಾಡಿಕೊಂಡು ಜಸ್ಟ್ 50 ಮೀಟರ್ ನಡೆದರೆ ನಮ್ಮ ಎದುರುಗಡೆ ಸುಮಾರು 300 ವರ್ಷಗಳ ಇತಿಹಾಸವುಳ್ಳ ಜೋಡಿ ಆಲದ ಮರ ಕಾಣಸಿಗುತ್ತದೆ. ನೀವು ಏನಾದರೂ ಹರಕೆ ಕಟ್ಟಬೇಕಾದರೆ ಈ ಆಲದ ಮರಕ್ಕೆ ಕಟ್ಟಬೇಕಾಗಿರುತ್ತದೆ. ಈ ಆಲದ ಮರದಲ್ಲೇ ಕಾಟೇರಮ್ಮ ತಾಯಿ ವಾಸವಿದ್ದಾರೆ ಎಂದು ಹೇಳಲಾಗುತ್ತದೆ. ಇಲ್ಲಿ 2 ಆಲದ ಮರಗಳಿರುವುದರಿಂದ ಈ ಆಲದ ಮರಗಳನ್ನು ಜೋಡಿ ಆಲದ ಮರ ಎಂದು ಕರೆಯುತ್ತಾರೆ. ಒಂದು ಆಲದ ಮರದಲ್ಲಿ ಕಾಟೇರಮ್ಮ ನಿವಾಸವಿದ್ದರೆ ಇನ್ನೊಂದು ಆಲದ ಮರದ ಸಂಕೇತವಾಗಿ ಮುನೇಶ್ವರ ಸ್ವಾಮಿ ಎಂದು ಸಹ ಹೇಳಲಾಗುತ್ತದೆ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಈ ತಾಯಿಯಲ್ಲಿ ಹರಕೆಯನ್ನು ಹೊತ್ತರೆ ಅವರ ಸಮಸ್ಯೆ ನಿವಾರಣೆ ಆಗುತ್ತದೆ ಎಂಬುದು ಈ ದೇವಾಲಯದ ವಿಶೇಷತೆ. ಸುಮಾರು 300 ವರ್ಷಗಳ ಇತಿಹಾಸವುಳ್ಳ ಆಲದ ಮರಕ್ಕೆ ಹರಕೆಯನ್ನು ತೀರಿಸಬೇಕಾಗುತ್ತದೆ. ಈ ಹರಕೆಯನ್ನು ತೀರಿಸಿಕೊಳ್ಳಲು ತೆಂಗಿನಕಾಯಿ ಎಲ್ಲಿ ಸಿಗುತ್ತದೆ, ತೆಂಗಿನಕಾಯಿಗೆ ಎಷ್ಟು ಪೇ ಮಾಡಬೇಕು, ಹಾಗೆ ಈ ಆಲದ ಮರದ ಸುತ್ತ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಈ ಆಲದ ಮರವನ್ನು ಬಿಟ್ಟು ಸ್ವಲ್ಪ ಮುಂದೆ ನಡೆದರೆ ನಮಗೆ ಬೃಹದಾಕಾರದ ಒಂದು ಕಾಳಿಕಾ ಮಾತೆಯ ವಿಗ್ರಹ ಸಿಗುತ್ತದೆ. ಇದೇ ನೋಡಿ ಕಾಳಿಕಾದೇವಿಯ ವಿಗ್ರಹ. ಈ ವಿಗ್ರಹವು ಸುಮಾರು 34 ಅಡಿ ಎತ್ತರ ಇದೆ. ಈ ಕಾಳಿಕಾದೇವಿಯ ದರ್ಶನವನ್ನು ಮಾಡಿಕೊಂಡರೆ ನಮಗೆ ಸಾಲಬಾಧೆ, ನರದೃಷ್ಟಿ, ಇನ್ನೂ ಅನೇಕ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಎಂದು ಹೇಳಲಾಗುತ್ತದೆ. ತುಂಬಾ ಭಕ್ತರು ಬಂದು ತಾಯಿಯಲ್ಲಿ ಹರಕೆಯನ್ನು ಹೊತ್ತು ಬರುತ್ತಾರೆ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಹಾಗೂ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಪ್ರತ್ಯೇಕವಾದ ಪೂಜೆಯನ್ನು ಮಾಡುತ್ತಾರೆ. ತುಂಬಾ ಜನ ಭಕ್ತರು ಈ ವಿಶೇಷ ದಿನಗಳಲ್ಲಿ ತಾಯಿಯ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಕಾಟೇರಮ್ಮ ದೇವಿಗೆ ವಿಶೇಷವಾಗಿ ನಿಂಬೆ ಹಣ್ಣಿನ ಆರತಿ ಮತ್ತು ಬೆಲ್ಲದ ಆರತಿಯನ್ನು ನೀಡುತ್ತಾರೆ. ತುಂಬಾ ಜನರು ತಾಯಿಗೆ ಬೆಲ್ಲದ ಆರತಿಯನ್ನು ನೀಡುತ್ತಾರೆ. ಈ ತಾಯಿಯ ಮೇಲೆ ನಂಬಿಕೆ ಇಟ್ಟು ಈ ಕ್ಷೇತ್ರಕ್ಕೆ ಬಂದರೆ ನಮ್ಮ ಸಮಸ್ಯೆ ಏನೇ ಇರಲಿ ಅದು ಪರಿಹಾರ ಆಗುತ್ತದೆ ಎಂದು ಭಕ್ತರಲ್ಲಿ ನಂಬಿಕೆ. ಕಾಳಿಕಾದೇವಿಯ ವಿಗ್ರಹದ ಮುಂದೆ ದೃಷ್ಟಿಯನ್ನು ತೆಗೆಯುತ್ತಾ ಇರುತ್ತಾರೆ. ನಿಂಬೆ ಹಣ್ಣಿನಲ್ಲಿ ದೃಷ್ಟಿಯನ್ನು ತೆಗೆಯುತ್ತಾರೆ. ಯಾರಿಂದಲೂ ನಮ್ಮ ಹೇಳಿಗೆ ತಡೆಯಲಾರದೆ ದೃಷ್ಟಿ ಆಗಿದ್ದರೆ ಇಲ್ಲಿ ದೃಷ್ಟಿಯನ್ನು ತೆಗೆಸಬಹುದು. ಹಾಗೆ ಇಲ್ಲಿ ಸುಮಾರು ಬೀಗಗಳನ್ನು ಹಾಕಿರುವುದನ್ನು ಗಮನಿಸಬಹುದು. ಈ ಬೀಗಗಳನ್ನು ಶತ್ರುನಾಶಕ್ಕೆ ಕೇಳಿಕೊಂಡು ಬೀಗಗಳನ್ನು ಹಾಕಲಾಗುತ್ತದೆ. ಶತ್ರುನಾಶ, ಶತ್ರು ಪರಿಹಾರಕ್ಕಾಗಿ ಈ ಬೀಗಗಳನ್ನು ಹಾಕಲಾಗುತ್ತದೆ. ಇಷ್ಟು ಮಹಿಮೆಯುಳ್ಳ ಕಾಟೇರಮ್ಮ ದೇವಿಯ ದರ್ಶನಕ್ಕೆ ಹೋಗೋಣ ಬನ್ನಿ. ದರ್ಶನಕ್ಕೆ ಹೋಗಲು ವ್ಯವಸ್ಥಿತವಾದ ಒಂದು ದಾರಿ ಇದೆ. ಕಾಟೇರಮ್ಮ ದೇವಸ್ಥಾನ ತುಂಬ ಶಕ್ತಿಯುತ, ಮಹಿಮಾನ್ವಿತೆ. ತಾಯಿಯ ದರ್ಶನವನ್ನು ಪಡೆದುಕೊಂಡಾಗ ಮನಸ್ಸಿಗೆ ನೆಮ್ಮದಿ ಹಾಗೂ ಸಕಾರಾತ್ಮಕ ಅಥವಾ ಪಾಸಿಟಿವ್ ವೈಬ್ಸ್ ದೇಹಕ್ಕೆ ಅಥವಾ ಮನಸ್ಸಿಗೆ ಅನುಭವ ಸಿಗುತ್ತದೆ. ದೇವಾಲಯದ ಹಿಂಭಾಗದಲ್ಲಿ ಕಾಯಿನ್ ಇಟ್ಟು ನಮ್ಮ ಸಮಸ್ಯೆಯನ್ನು ಅಥವಾ ನಮ್ಮ ಬೇಡಿಕೆಯನ್ನು ಕೇಳಿಕೊಂಡರೆ, ಕಾಯಿನ್ ಗೋಡೆಗೆ ಅಂಟಿಕೊಂಡರೆ ನಮ್ಮ ಕೆಲಸಗಳು ಬೇಗ ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಒಂದು ವೇಳೆ ಕಾಯಿನ್ ಅಂಟಿಕೊಂಡಿಲ್ಲ ಅಂತಂದ್ರೆ ಟೆನ್ಷನ್ ಪಡುವ ಅವಶ್ಯಕತೆ ಇಲ್ಲ. ಕಾಯಿನ್ ಗೋಡೆಗೆ ಅಂಟಿಕೊಂಡಿಲ್ಲ ಅಂದರೆ ಆ ಕೆಲಸ ನಿಧಾನವಾಗಿ ಆಗುತ್ತದೆ ಅಂತ ನಂಬಿಕೆ ಇದೆ. ಹರಕೆ ಕಾಯಿಯನ್ನು ನೀಡುವ ಜಾಗ ಇದೆ ನೋಡಿ. ಈ ಸ್ಥಳವು ಕಾಳಿಕಾದೇವಿ ವಿಗ್ರಹದ ಹಿಂಭಾಗದಲ್ಲಿರುತ್ತದೆ ಹಾಗೂ ಕಾಟೇರಮ್ಮ ದೇವಿಯ ದೇವಸ್ಥಾನದ ಪಕ್ಕದಲ್ಲೇ ಈ ಒಂದು ಹರಕೆ ಕಾಯಿಯನ್ನು ನೀಡುವ ಒಂದು ಸ್ಥಳ ಇರುತ್ತದೆ. ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದರೆ ಆ ಸಮಸ್ಯೆಗೆ ತಕ್ಕಂತೆ ಒಂದು ಚೀಟಿಯನ್ನು ಸಹ ನೀಡುತ್ತಾರೆ.
ಒಂದು ಹರಕೆ ಕಾಯಿಗೆ 200 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಆ ಚೀಟಿಯಲ್ಲಿ ಮಂತ್ರ ಸಹ ಇರುತ್ತದೆ ಹಾಗೂ ನಾವು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಎಂದು ಆ ಚೀಟಿಯಲ್ಲಿ ನೀಡಲಾಗುತ್ತದೆ. ಆ ಚೀಟಿಯಲ್ಲಿ ನೀಡಿರುವ ಮಂತ್ರವನ್ನು ಪಠನೆ ಮಾಡಿಕೊಂಡು ನಾವು ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತದೆ. ಹರಕೆಕಾಯಿಯನ್ನು ಕಟ್ಟುವ ಸ್ಥಳ ನೋಡಿ, ಇದೇ ಸ್ಥಳದಲ್ಲೇ ಈ ಒಂದು ಆಲದ ಮರಕ್ಕೆ ಹರಕೆಕಾಯಿಯನ್ನು ಕಟ್ಟುತ್ತಾರೆ. ಮೊದಲು ನಾವು ಕಾಟೇರಮ್ಮ ಹಾಗೂ ಮುನೇಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆದುಕೊಂಡ ನಂತರ ಆಲದ ಮರದ ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಕಾಳಿಕಾದೇವಿ ಅಥವಾ ಕಾಟೇರಮ್ಮನ ದರ್ಶನವನ್ನು, ಕಾಟೇರಮ್ಮ ಹಾಗೂ ಮುನೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಮುಂದೆ ನಡೆದರೆ ದುರ್ಗಿಗಳ ದರ್ಶನವನ್ನು ಮಾಡಿಕೊಂಡು ನಂತರ ನಾವು ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ತುಂಬಾ ಜನ ಕೇಳುತ್ತಾರೆ, ಯಾಕೆ 9 ವಾರ ಈ ಕ್ಷೇತ್ರಕ್ಕೆ ಹರಕೆ ಹೊತ್ತು ಬರಬೇಕು ಅಂತ. ಈ ಕ್ಷೇತ್ರದಲ್ಲಿ ನವದುರ್ಗಿಗಳ ವಿಗ್ರಹಗಳು ಇರುವುದರಿಂದ ಒಂದು ವಿಗ್ರಹಕ್ಕೆ 1 ವಾರದಂತೆ ಪ್ರದಕ್ಷಿಣೆ ಹಾಕಿದರೆ, ಈ 9 ವಿಗ್ರಹಗಳಿಗೆ 9 ವಾರ ಪ್ರದಕ್ಷಿಣೆ ಹಾಕಿದರೆ ಆ ಪ್ರದಕ್ಷಿಣೆಯ ಪೂರ್ಣ ಫಲ ನಮಗೆ ಸಿಗುತ್ತದೆ ಎಂದು ಹೇಳುತ್ತಾರೆ. ಹರಕೆಕಾಯಿ ತಗೊಂಡ ಸ್ಥಳದಲ್ಲೇ ನಮ್ಮ ಸಮಸ್ಯೆಗೆ ತಕ್ಕ ಚೀಟಿಯನ್ನು ನೀಡಿರುತ್ತಾರೆ. ಆ ಚೀಟಿಯಲ್ಲಿ ಮಂತ್ರ ಹಾಗೂ ನಾವು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಎಂದು ಬರೆದಿರುತ್ತಾರೆ. ಮಂತ್ರವನ್ನು ಪಠಿಸಿಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕಾಗಿರುತ್ತದೆ. ನಮ್ಮ ಪ್ರದಕ್ಷಿಣೆಗಳು ಮುಗಿದ ನಂತರ ಹರಕೆಕಾಯಿಯನ್ನು ಆಲದ ಮರಕ್ಕೆ ಕಟ್ಟಬೇಕಾಗುತ್ತದೆ. ಇಷ್ಟು ಕಾಟೇರಮ್ಮ ದೇವಿಯ ದರ್ಶನ. ಇಲ್ಲಿಗೆ ಲಕ್ಷಾಂತರ ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನು ಹಾಗೂ ತಮ್ಮ ಕೋರಿಕೆಗಳನ್ನು ಇಟ್ಟುಕೊಂಡು ಪ್ರತಿ ವಾರ ಬರುತ್ತಾರೆ. ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಇಲ್ಲಿ ತುಂಬಾ ಭಕ್ತರು ಬರುತ್ತಾರೆ. ಈ ದಿನಗಳಲ್ಲಿ ಶಕ್ತಿ ಜಾಸ್ತಿ ಇರುತ್ತದೆ ಎಂದು ಭಕ್ತಾದಿಗಳ ನಂಬಿಕೆ.